ಜೇನನ್ನೇ ತೆಗೆದು ಮಾರಾಟ ಮಾಡೋದನ್ನೇ ಉದ್ಯೋಗ ಮಾಡಿಕೊಂಡ ಜೋಯಿಡಾ ಭಾಗದ ಕುಣಬಿ ಮತ್ತಿತರ ಬುಡಕಟ್ಟು ಜನ ಇವತ್ತಿಗೂ ಇಲ್ಲಿ ಕಾಡು ಮನುಷ್ಯರಂತೆ ಬದುಕ್ತಾ ಇದ್ದಾರೆ. ಕನ್ನಡ ಭಾಷೆಯ ದುಸ್ಥಿತಿ ಕೂಡ ಕರುಣಾಜನಕ. ಇವತ್ತಿಗೂ ಜೋಯಿಡಾ ಊರು ಪಟ್ಟಣ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಹೊಂದದೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆಗೆ ಒಳಪಟ್ಟಿದೆ. ಇದರ ಜೊತೆಗೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳು ಹಾಗೇ ಉಳ್ಕೊಂಡಿವೆ. ಕ್ಷೇತ್ರದಲ್ಲಿರುವ ಸಮಸ್ಯೆಗಳೇನು? ಜನರ ಸಮಸ್ಯೆಗೆ ಶಾಸಕರು ಸ್ಪಂದಿಸಿದ್ದಾರಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾದ್ರೆ ವಿಧಾನಸಭಾ ಕ್ಷೇತ್ರದ ಅಸಲಿ ಕಥೆ ಏನೆಂದು ತಿಳಿಯಲು ಒಮ್ಮೆ ಜೋಯಿಡಾ, ದಾಂಡೇಲಿ, ಹಳಿಯಾಳ ಭಾಗಗಳತ್ತ ಗಮನ ಹರಿಸಬೇಕು. ಈ ಭಾಗಗಳ ಹಳ್ಳಿಗಳಲ್ಲಿ ಇಂದಿಗೂ ಸರಿಯಾದ ಶಾಲೆ, ಆಸ್ಪತ್ರೆ, ರಸ್ತೆ, ಸೇತುವೆ ಯಾವುದೂ ಇಲ್ಲ. ಜೋಯಿಡಾದಲ್ಲಂತೂ ಒಂದು ಮೆಡಿಕಲ್ ಶಾಪ್ ಕೂಡ ಇಲ್ಲ. ಇಲ್ಲಿನ ಡಿಗ್ಗಿ ಮುಂತಾದ ಗ್ರಾಮಗಳು ಕತ್ತಲೆಯಲ್ಲಿವೆ. ಇನ್ನು ಕೆಲ ಶಾಲೆಗಳು ಇದ್ರೂ ಅಗತ್ಯ ಸೌಕರ್ಯಗಳು ಮಾತ್ರ ಮರೀಚಿಕೆಯಾಗಿದೆ. ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿನ ಕೆಪಿಸಿ ಪ್ರಾಜೆಕ್ಟ್ನಿಂದಾಗಿ ಸುಪಾ ಊರು ಮುಳುಗಡೆಯಾಗಿ 20 ವರ್ಷ ಕಳೆದರೂ ಇಂದಿಗೂ ಅಲ್ಲಿಯ ಸಂತ್ರಸ್ತರಿಗೆ ಸರಿಯಾದ ನಿವೇಶನ ಸಿಕ್ಕಿಲ್ಲ, ಪರಿಹಾರ ದೊರಕಿಲ್ಲ. ಇದರಿಂದಾಗಿ ಅಲ್ಲಿಯ ನಿರಾಶ್ರಿತರ ಗೋಳು ಸರ್ಕಾರಕ್ಕೆ ಕೇಳಿಸೋದು ದೂರದ ಮಾತು, 5-6 ಬಾರಿ ಗೆದ್ದ ಶಾಸಕರಿಗೂ ಕೇಳಿಸಿಲ್ಲ. ನಮ್ಮ ರೈತರನ್ನು ಮೋಸ ಮಾಡಿದಂಥ ದೇಶಪಾಂಡೆ ಅವರು ಈ ನಮ್ಮ ಶಾಸಕರು ಸುಳ್ಳುಗಳು ಬಂದಾಗಿಂದ ನಮ್ಮ ರೈತರ ಜೀವನವನ್ನು ಕಾಪಾಡಿದ್ದಾರೆ. ಅದಕ್ಕಾಗಿ ನಾವು ರೈತರು ಎಲ್ಲ ಒಕ್ಕಟ್ಟಾಗಿ ನಮ್ಮ ಶಾಸಕರು ಸುಳ್ಳುಗಳವರ ಪರವಾಗಿ ನಾವು ನಮ್ಮ ಹತ್ಪೂರ್ವವಾಗಿ ನಾವು ಸ್ವಾಗತ ಮಾಡಿ ಅವರನ್ನು ಆರಿಸಿ ತೋರಿಸುವಂಥ ಪ್ರಯತ್ನವನ್ನು ನಾವು ಪಡೆದಿರುತ್ತೇವೆ. ದಾಂಡೇಲಿ ಪೇಪರ್ ಮಿಲ್ನಿಂದಾಗಿ ಅಲ್ಲಿಯ ಜೀವನದಿ ಮಲಿನವಾಗ್ತಿದೆ. ಅದರ ಬಗ್ಗೆ ಯಾರೂ ಕೂಡ ಚಕಾರ ಎತ್ತುತ್ತಾ ಇಲ್ಲ. ಯಾಕೆಂದ್ರೆ ಅಧಿಕಾರಕ್ಕೆ ಬಂದವರೆಲ್ಲ ಪೇಪರ್ ಮಿಲ್ನ ಮಾರುವಾಡಿಗಳ ದಾಸರಾಗ್ತಾ ಇದ್ದಾರೆ. 25 ವರ್ಷ ಆತ ಈ ದೇಶಪಾಂಡೆ ಅವರು ಹಿಂದಿಂದ ಇದ್ದರೂ ನಮ್ಗೆ ದಿಕ್ಪಾಲ್ ಮಾಡಿಬಿಟ್ರು. ಒಣ ತಪ್ಪಲ ಹೆಂಗೆ ಹಾರುತ್ತಾರಲ್ಲ ಗಾಳಿಗೆ ಹಂಗೆ ಎಲ್ಲ ನಮ್ಗೆ ದಿಕ್ಪಾಲ್ ಮಾಡಿಬಿಟ್ರು. ಸುನೀಲ್ ಅವರು ಬಂದ ಕ್ಯಾಶ್ 5 ವರ್ಷ ಆದ್ರೂ ಸ್ವಲ್ಪ ಅನ್ನ ನೀಡ್ಯಾರಿ, ಬಡವರಿಗೆ ಸ್ವಲ್ಪ ಅನ್ನ ನೀಡಿ ಅವ್ರಿಗೊಂದು ದಾರಿಗೆ ತಂದಾರ. ಈಗ ಮುಂದಾದರೂ ಅವ್ರಿಗೆ ಆ ಕುರ್ಚಿ ನಾವು ಎಲ್ಲರೂ ಗುದ್ದಾಡಿ ಆ ಕುರ್ಚಿ ಅವ್ರಿಗೆ ತರಿಸಿ ಆ ಕುರ್ಚಿ ಮೇಲೆ ಹತ್ತಬೇಕು ಕ್ಯಾಶಿ ನಮ್ಮ ಮನಸ್ಸೇ ಐತಿ, ಅದು ಮಾಡ್ತೀವಿ. ದೇಶಪಾಂಡೆ ಅವರು ತಮ್ಮ VR ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಮುಖಾಂತರ ಸೋಲಾರ್ ಲ್ಯಾಂಪ್ ಕೊಡಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದು ಕೂಡ ಚುನಾವಣಾ ಸಂದರ್ಭದಲ್ಲಿನ ಕಣ್ಣೊರೆಸುವ ತಂತ್ರವಲ್ಲದೆ ಮತ್ತೇನಲ್ಲ. ಈ ಭಾಗದಲ್ಲಿ ನೋವು ಕಾಣಿಸಿಕೊಂಡ ಗರ್ಭಿಣಿ ಮಹಿಳೆಯರನ್ನ ಅಥವಾ ತೀವ್ರ ಅನಾರೋಗ್ಯ ಪೀಡಿತ ವಯೋವೃದ್ಧರನ್ನ ಇಂದಿಗೂ ಕಂಬಳಿಯಲ್ಲಿ ಸುತ್ತಿಕೊಂಡು ಪಟ್ಟಣಕ್ಕೆ ತಂದು ಆಸ್ಪತ್ರೆಗೆ ಸೇರಿಸಬೇಕಾದ ಸ್ಥಿತಿ ಇದೆ. ಇಲ್ಲಿ 79,140 ಪುರುಷ ಹಾಗೂ 74,311 ಮಹಿಳಾ ಮತದಾರರಿದ್ದಾರೆ. ಇದನ್ನ ಜಾತಿವಾರು ಜನಸಂಖ್ಯೆಯ ಆಧಾರದಲ್ಲಿ ನೋಡೋದಾದರೆ ಮರಾಠಿಗರು 60,000, ಲಿಂಗಾಯತರು 12,000, ಕುಣಬಿ 15,000, ಗೌಳಿಗಳು 6,000, ಸಿದ್ದಿಗಳು 5,000, ಮುಸ್ಲಿಮರು 18,000, ಕ್ರಿಶ್ಚಿಯನ್ 6,000, ಹಿಂದುಳಿದವರು 18,000, ಬ್ರಾಹ್ಮಣರು 2,000, ನಾಮಧಾರಿ ನಾಡವರು ವಾಲ್ಮೀಕಿ 500, ಮಾರ್ವಾಡಿಗಳು 500, ತಮಿಳರು 200, ಸಿಂಪಿ 500, ವೈಶ್ಯವಾಣಿ ಸಮಾಜದ 500 ಜನ ಇದ್ದಾರೆ. ಇಂತಹ ಹಲವಾರು ಸಮಸ್ಯೆ, ಪ್ರಶ್ನೆ, ಸವಾಲುಗಳ ನಡುವೆ ರಾಜ್ಯದ ಗಮನ ಸೆಳೆದ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಚುನಾವಣೆಗಾಗಿ ಸಜ್ಜುಗೊಂಡಿದೆ. ಚಾಣಾಕ್ಷ ಮತದಾರನ ಮನದಲ್ಲಿ ಏನಿದೆ? ಈ ಬಾರಿ RV ದೇಶಪಾಂಡೆ ಗೆಲ್ತಾರಾ ಅಥವಾ ವಿಜಯಲಕ್ಷ್ಮಿ ಸುನಿಲ್ ಹೆಗಡೆ ಅವರಿಗೆ ಒಲಿತಾಳಾ? ಇದನ್ನ ತಿಳಿಬೇಕಾದರೆ ರಿಸಲ್ಟ್ ಬರೋವರೆಗೂ ಕಾಯಲೇಬೇಕು. ಅತಿರಥರ ಅಖಾಡದಲ್ಲಿ ಮತ್ತೊಬ್ಬ ನಾಯಕನ ಡೀಟೇಲ್ಸ್ ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.